ಕೊರವಳಿಕೆ ನೀರು ಸಮೃದ್ಧ ಪ್ರದೇಶಗಳಲ್ಲಿ ನೈಸರ್ಗಿಕವಾಗಿ ಬೆಳೆಯುವ ಔಷಧೀಯ ಸಸ್ಯ. ಕೊರವಳಿಕೆ ಸೆಪ್ಟೆಂಬರ್ ಮತ್ತು ಏಪ್ರಿಲ್ ತಿಂಗಳುಗಳಲ್ಲಿ ಅರಳುತ್ತದೆ. ಎಲ್ಲೆಡೆ ಕಂಡುಬರುವ ಈ ಸಸ್ಯವು ಸಂಪೂರ್ಣವಾಗಿ ಔಷಧೀಯವಾಗಿ ಉಪಯುಕ್ತವಾಗಿದೆ. ಕೊರವಳಿಕೆ ಮುಖ್ಯವಾಗಿ ಮೂತ್ರವನ್ನು ಹೆಚ್ಚಿಸುತ್ತದೆ, ಬೆವರುವಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ದೇಹವನ್ನು ಪೋಷಿಸುತ್ತದೆ. ಕೊರವಳಿಕೆ, ಬಿಳಿ ಚುಕ್ಕೆಗಳು, ಮೋಡ ಕವಿದ ಮೂತ್ರ, ತುರಿಕೆ, ಮೂತ್ರನಾಳದಲ್ಲಿನ ಕಿರಿಕಿರಿ, ತಲೆನೋವು, ಜ್ವರ, ಮಲಬದ್ಧತೆ ಇತ್ಯಾದಿಗಳನ್ನು ಗುಣಪಡಿಸುತ್ತದೆ ಮತ್ತು ಪುರುಷತ್ವ ವೃದ್ಧಿಯಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಕೊರವಳಿಕೆಯ ಇಡೀ ಸಸ್ಯ ಕಷಾಯವನ್ನು ಪ್ರತಿದಿನ ಕುಡಿದರೆ ಆಯಾಸ ದೂರವಾಗುತ್ತದೆ ಮತ್ತು ಉಲ್ಲಾಸವಾಗುತ್ತದೆ. ಮೂತ್ರಪಿಂಡದ ಕಲ್ಲು ಇರುವವರು ಬೆಳಿಗ್ಗೆ ಮತ್ತು ಸಂಜೆ ಈ ಕಷಾಯವನ್ನು ಕುಡಿದರೆ ಕಲ್ಲು ಕರಗಿ ಮೂತ್ರದೊಂದಿಗೆ ಹೊರಬರುತ್ತದೆ. ಕೊರವಳಿಕೆಯೊಂದಿಗೆ ತ್ರಿಫಲಾ ಚೂರ್ಣ ಸೇರಿಸಿ ಕಷಾಯ ಮಾಡಿ ಕುಡಿದರೆ ಮಲಬದ್ಧತೆ ಸಮಸ್ಯೆ ಗುಣವಾಗುತ್ತದೆ. ಇದರ ಎಲೆಗಳ ಕಷಾಯವನ್ನು ಮಾಡಿ ಕುಡಿದರೆ ಫಲಿತಾಂಶ ಸಿಗುತ್ತದೆ. ದೇಹ ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಅಮೂಲ್ಯ ಮಾಹಿತಿಯನ್ನು ನೀವು ಮಾತ್ರವೇ ಅಲ್ಲ, ಇತರರಿಗೂ ತಿಳಿಸಿ, ಹೆಚ್ಚು ಹಂಚಿಕೊಳ್ಳಿ. ಪ್ರಾಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು, ಪಾರಂಪರಿಕ ಚಿಕಿತ್ಸಕ ಸಿದ್ಧ ವೈದ್ಯರು ಸುರೇಶ್